ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಧ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹಾರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸಪರಾನ್ ರಘುತ್ತಮಗುರುನ್ ವೈದಗ್ಧ್ಯಪರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಆಪಾದಮೌಲಿಪರ್ಯಂತಂ. ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹ್ಯನ್ನಃ ಪುಂಡರೀಕಾಕ್ಷಾನ್ ಮಹಾಭಾರತಕೃತ್ ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತತೇಜಸೇ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಭಗವಾನ್ ಶ್ರೀಕೃಷ್ಣ ಪರಮಾತ್ಮನ ದಿವ್ಯವಾದ ಅನುಗ್ರಹದ ಬಲದಿಂದ ಭೀಮಸೇನ ದೇವರು ಸ್ವಯಂ ಪರಾಕ್ರಮದಿಂದ ಕಲಿಂಗದ ಎಲ್ಲರನ್ನು ಸಂಹಾರವನ್ನು ಮಾಡ್ತಾರೆ. ಎರಡನೇ ದಿನ ದೊಡ್ಡ ವಿಜಯ ಪಾಂಡವರ ಪಾಲಿಗಾಗತ್ತೆ. ಮೂರನೇ ದಿನ ಯುದ್ಧವ ಪ್ರಾರಂಭವಾಗಬೇಕು. ಗರುಡಂಚ ಮಹಾವ್ಯೂಹಂ ಚಕ್ರೇ ಶಾಂತನವಸ್ತದ. ಮೂರನೇ ದಿನದ ಯುದ್ಧದೊಳಗೆ ಭೀಷ್ಮಾಚಾರ್ಯರು ಗರುಡ ವ್ಯೂಹವನ್ನು ರಚನೆಯನ್ನು ಮಾಡ್ತಾರೆ. ಅದ್ಭುತವಾದ ವ್ಯೂಹ. ಹೇಗೆ ಕ್ರೌಂಚ ವ್ಯೂಹ ಒಂದು ರೀತಿಯಿಂದ ಅತ್ಯದ್ಭುತವಾಗಿತ್ತು, ಅದೇ ರೀತಿಯಾಗಿ ಚೊಂಚು ಭಾಗದೊಳಗೆ ಅರ್ಥಾತ್ ಅಗ್ರಭಾಗದೊಳಗೆ ಭೀಷ್ಮಾಚಾರ್ಯ ನಿಂತಿದ್ದಾರೆ. ಕೃಪಾಚಾರ್ಯ ಕೃತವರ್ಮ ದ್ರೋಣಾಚಾರ್ಯ ಕೃತವರ್ಮ ಕಣ್ಣುಗಳಲ್ಲಿದ್ದಾರೆ, ಕಣ್ಣುಗಳ ಸ್ಥಾನದೊಳಗೆ. ಅಶ್ವತ್ಥಾಮ ಕೃಪಾಚಾರ್ಯ ಶಿರಸ್ಥಾನದೊಳಗಿದ್ದಾರೆ. ಹಿಂದೆ ದುರ್ಯೋಧನ, ಮಧ್ಯದೊಳಗೆ ಎಲ್ಲ ರಾಜರುಗಳು ಸೇರಿಕೊಂಡು ಒಂದು ಅದ್ಭುತವಾದ ಗರುಡ ವ್ಯೂಹವನ್ನು ನಿರ್ಮಾಣವನ್ನು ಮಾಡಿ, ಈ ಗರುಡ ವ್ಯೂಹಕ್ಕೆ ಪ್ರತಿಯಾಗಿ ಪಾಂಡವರ ವ್ಯೂಹವನ್ನು ರಚನೆಯನ್ನು ಮಾಡಬೇಕು. ಏನು ಮಾಡಬೇಕು ಅಂತಂದರೆ, ಗರುಡ ಹೀಗೆ ಮುಂದೆ ಚೂಪಾಗಿದ್ದು ಮಧ್ಯದೊಳಗೆ ವಿಸ್ತಾರವಾಗಿ ಬರುತ್ತೆ. ಅದಕ್ಕೆ ಪ್ರತಿವ್ಯೂಹವನ್ನು ನಿರ್ಮಾಣವನ್ನು ಮಾಡಬೇಕಾದ್ರೆ ಎಷ್ಟು ಬುದ್ಧಿಯನ್ನು ಓಡಿಸ್ತಾರೆ ದೃಷ್ಟದ್ಯುಮ್ನ, ಭೀಮಸೇನ ದೇವರು, ಅರ್ಜುನ ಅಂತಂದರೆ ಚಂದ್ರವ್ಯೂಹ, ಅರ್ಧಚಂದ್ರವ್ಯೂಹವನ್ನು ನಿರ್ಮಾಣವನ್ನು ಮಾಡ್ತಾರೆ. ಅಂದರೆ ಗರುಡನ ಎರಡು ಪಕ್ಕದಲ್ಲಿ ಇರುವ ಸೈನಿಕರು ರಾಜರುಗಳಿಂದ ಆರಂಭಿಸಿಕೊಂಡು ಎಲ್ಲರೂ ತಮ್ಮ ಹೊಟ್ಟೆಯೊಳಗೆ ಬಂದಿರಬೇಕು.
ಹಾಗೆ ನಿರ್ಮಾಣವನ್ನು ಮಾಡ್ತಾರೆ. ಬಹಳ ಅದ್ಭುತವಾದದ್ದು. ಚೌತಿ ಚಂದ್ರ ಅರ್ಧಚಂದ್ರಾಕಾರದೊಳಗೆ ನಿರ್ಮಾಣವನ್ನು ಮಾಡಿದ ಈ ವ್ಯೂಹದೊಳಗೆ ಒಂದು ಭಾಗದೊಳಗೆ ಭೀಮಸೇನ ದೇವರು, ಮತ್ತೊಂದು ಭಾಗದೊಳಗೆ ದೃಷ್ಟದ್ಯುಮ್ನ, ಮಧ್ಯದೊಳಗೆ ಅರ್ಜುನ. ಹೀಗೆ ನಿಂತು ಎಲ್ಲರೂ ಏಕಕಾಲಕ್ಕೆ ದಾಳಿಯನ್ನು ಮಾಡಿದಾಗ ಸರ್ವಸ್ಯ ಜಗತ್ತೋ ಗೋಪ್ತಾ ಯಸ್ಯ ಜನಾರ್ದನ, ಸರ್ವ ಜಗತ್ತಿಗೆ ರಕ್ಷಣೆಯನ್ನು ಮಾಡುವಂತಹ ಯಾವ ದೇವರಿದ್ದಾನೆ ಆ ದೇವರೇನೇ ಅರ್ಜುನನ ರಕ್ಷಣೆಗಾಗಿ ನಿಂತಿದ್ದಾನೆ. ಅರ್ಜುನನ ರಕ್ಷಣೆಗಾಗಿ ನಿಂತ ದೇವ ಮಧ್ಯದೊಳಗೆ ನಿಂತಿದ್ದಾನೆ. ಈಚೆ ಭೀಮಸೇನ ದೇವರು, ಈಚೆ ದೃಷ್ಟದ್ಯುಮ್ನ, ಮಧ್ಯದೊಳಗೆ ಎಲ್ಲ ಪಾಂಡವರು. ಹೀಗೆ ಲಕ್ಷಾವಧಿ ಜನ ಸೇರಿದ ಅರ್ಧಚಂದ್ರಾಕಾರದ ವ್ಯೂಹವನ್ನು ಏಕಕಾಲಕ್ಕೆ ಆಕ್ರಮಣವನ್ನು ಮಾಡಿದಾಗ ಆ ಗರುಡ ವ್ಯೂಹವೇ ವ್ಯೂಹ ಛಿದ್ರವಾಗಿ ಹೋಗಿಬಿಡುತ್ತೆ. ಪರಸ್ಪರವಾಗಿ ಸಂಕುಲ ಯುದ್ಧ ನಡೀತಾ ಇದೆ. ಘನಘೋರವಾದ ಯುದ್ಧ ನಡೀತಾ ಇದೆ. ಯುದ್ಧದ ವರ್ಣನೆ ಭಾಳಷ್ಟಿದೆ. ಮತ್ತು ಅವ್ರು 20 ಅವ್ರು 70 ಬಾಣಗಳನ್ನು ಹೀಗೆ ಹೇಳ್ತಾ ಹೋಗಬೇಕು. ಆದ್ದರಿಂದಾಗಿ ಮುಂದೆ ವೇಗದಿಂದ ಹೋಗ್ತೇನೆ. ಆ ಯುದ್ಧ ನಡೀತಾ ಇರುವಾಗ ಶ್ರೀಮದಾಚಾರ್ಯರು ಒಂದು ಮಾತನ್ನು ಹೇಳ್ತಾರೆ. ಬಭೂವಸ್ತತ್ರ ಯುದ್ಧಾನಿ ಚಿತ್ರಾಣಿ ಸುಬಹೂನಿ ಚ. ಅನೇಕ ಸಂಕುಲ ಯುದ್ಧಗಳು, ಚಿತ್ರ ವಿಚಿತ್ರವಾದ ಯುದ್ಧಗಳು, ತಮ್ಮ ಎಲ್ಲ ಕೌಶಲಗಳನ್ನು ತೋರಿಸುವ ವ್ಯಾಪಾರವನ್ನು ಮಾಡುವಂಥ ಯುದ್ಧಗಳು. ತಾನ್ಯಂಬರೇ ವಿಮಾನಸ್ಥಾಹ, ಬ್ರಹ್ಮಾದಿ ದೇವತೆಗಳು, ಗಂಧರ್ವಾದಿ ಅಪ್ಸರಾ ಸ್ತ್ರೀಯರು ಎಲ್ಲರೂ ಕೂಡ ಆಕಾಶದೊಳಗೆ ನಿಂತು ಈ ಅಪ್ರತಿಮವಾದ ಯುದ್ಧವನ್ನು ಆನಂದವನ್ನು ಅನುಭವಿಸ್ತಾ ಇದ್ದಾರೆ. ತಾನ್ಯಂಬರೇ ವಿಮಾನಸ್ಥಾಹ ಬ್ರಹ್ಮರುದ್ರ ಪುರಸ್ಸರಾಹ, ಬ್ರಹ್ಮರುದ್ರ ದೇವರೇ ಮೊದಲಾದ ಎಲ್ಲ ದೇವತೆಗಳು, ದೇವತಾ ಸರ್ವಾಹ ಗಂಧರ್ವಾಪ್ಸರಸೋಸುರಾಹ, ಗಂಧರ್ವಾಪ್ಸರು ಮೊದಲು ಮಾಡಿಕೊಂಡು ಎಲ್ಲರೂ ಆ ಯುದ್ಧವನ್ನು ನೋಡಿ ಆನಂದವನ್ನು ಅನುಭವಿಸ್ತಾ ಇದ್ದಾರೆ. ಈಚೆ ಮಧ್ಯದೊಳಗೆ ಚೊಂಚಿನ ಅಗ್ರಭಾಗದೊಳಗೆ ಭೀಷ್ಮಾಚಾರ್ಯ ಇದ್ದರು, ಮಧ್ಯದೊಳಗೆ ಕೃಷ್ಣಾರ್ಜುನ ಇದ್ದರು. ಅಂದಮೇಲೆ ಕೃಷ್ಣಾರ್ಜುನರು ಹಾಗೂ ಭೀಷ್ಮಾಚಾರ್ಯರಿಗೆ ಯುದ್ಧ ಪ್ರಾರಂಭವಾಗ್ತಾ ಇದೆ. ಘನಘೋರವಾಗಿ ಅವರವರಿಗೆ ಎದುರಿಗೆ ನಿಂತು ಅವರವರೆಲ್ಲರೂ ಯುದ್ಧ ಮಾಡ್ತಾ ಇದ್ದಾರೆ. ತಥೋ ರಥಸಹಸ್ರೇಷು ವಿದ್ರಾವತ್ಸು, ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರು ಇಬ್ಬರೂ ಎದುರಿಗೆ ನಿಂತು ನೋಡ್ತಾ ಇರುವಾಗಲೇನೆ ಅರ್ಜುನ ಅಭಿಮನ್ಯು 1,000 ರಥಗಳನ್ನು ಓಡಿಸಿಬಿಡ್ತಾನೆ, ದಿಕ್ಕಪಾಲಾಗಿ ಓಡಿಸಿಬಿಡ್ತಾನೆ. ಅರ್ಜುನ ಆ ಮಟ್ಟದೊಳಗೆ, ಅಭಿಮನ್ಯು ಆ ಮಟ್ಟದೊಳಗೆ ಯುದ್ಧ ಮಾಡ್ತಾ ಇದ್ದಾನೆ. ಅಬ್ರವೀತ್ ತ್ವರಿತೋ ಗತ್ವಾ ಭೀಷ್ಮಂ ಶಾಂತನವಂ ವಚಃ. ಇಷ್ಟ ಆಗ್ತಾ ಇರುವಾಗ ಮಧ್ಯದೊಳಗೆ ದುರ್ಯೋಧನ ಹೋಗಿ ಭೀಷ್ಮಾಚಾರ್ಯ ಹೇಳ್ತಾನೆ. ಪಿತಾಮಹ ನಿಬೋಧೇಧಂ ಯತ್ವಾಂ ವಕ್ಷ್ಯಾಮಿ ಭಾರತ, ನಾನು ರೂಪಮಹಂ ಮನ್ಯೆ ತ್ವಯಿ ಜೀವತಿ ಕೌರವ. ಹೇ ಭೀಷ್ಮಾಚಾರ್ಯ, ನೀವು ಬದುಕಿರುವಾಗ ನಮ್ಮ ಸೈನಿಕರು ದಿಕ್ಕಪಾಲಾಗಿ ಓಡಿ ಹೋಗ್ತಾರೆ ಅಂತಂದ್ರೇನಿದು ಸರಿಯಾದದ್ದ? ನೀವಿದ್ದೀರಾ ದ್ರೋಣೇಚ ಅಸ್ತ್ರವಿದಾಂ ಶ್ರೇಷ್ಠೆ ಸಪುತ್ರೇ, ಅಶ್ವತ್ಥಾಮನಿಂದ ಸಹಿತನಾದ ದ್ರೋಣಾಚಾರ್ಯರಿದ್ದಾರೆ, ಕೃಪಾಚಾರ್ಯರಿದ್ದಾರೆ. ಇಷ್ಟಿದ್ದಾಗಲೂ ಇವರು ಓಡಿ ಹೋಗ್ತಾರೆ, ಪಲಾಯನವನ್ನು ಮಾಡ್ತಾರೆ ಅಂತಂದರೆ ನಿಮ್ಮಲ್ಲಿ ಏನೋ ಕೊರತೆ ಇದೆ. ನೀವು ಯಾಕೆ ಮಂದವಾಗಿ ಯುದ್ಧ ಮಾಡ್ತಾ ಇದ್ದೀರಾ? ಪಾಂಡವರ ಮೇಲೆ ಪ್ರೀತಿ ಇದೆ, ಪಾಂಡವರ ಮೇಲೆ ಅನುಗ್ರಹವನ್ನು ಮಾಡುವುದಕ್ಕಾಗಿ ನಮ್ಮ ಜೊತೆಗೆ ನಮ್ಮ ಪರವಾಗಿ ಪಾಂಡವರ ವಿರುದ್ಧ ಮಂದವಾಗಿ ಯುದ್ಧ ಮಾಡ್ತಾ ಇದ್ದೀರಾ ಅಂತ ಹೇಳಿ ಚೆನ್ನಾಗಿ ಬೈತಾನೆ. 2ನೇ ಬಾರಿ ದಿನ ದುರ್ಯೋಧನನ ಕೆಲಸವೇನು? ಭೀಷ್ಮಾಚಾರ್ಯರಿಗೆ ಬೈಯೋದು, ಅವರನ್ನು ಕುಗ್ಗಿಸಿ ಹಾಕುವ ಕೆಲಸ ಅವನು ಮಾಡ್ತಾನೆ ಇದ್ದಾನೆ. ಚೆನ್ನಾಗಿ ಬೈತಾನೆ. ಬೈದಾಗ ಬಹಳಷ್ಟು ಮಾತುಗಳಲ್ಲಿ ಬೈತಾನೆ. ಆಗ ಭೀಷ್ಮಾಚಾರ್ಯ ಹೇಳ್ತಾರೆ, ಬಹುಶೋಸಿ ಮಹಾರಾಜಂ ಸ್ತತ್ಯಮುಕ್ತೋ ಹಿತಂ ವಚಃ. ಮೂರ್ಖ ದುರ್ಯೋಧನ ರಾಜ, ಅನೇಕ ಬಾರಿ ನಿನಗೆ ಹಿತ ಏನು ತಥ್ಯ ಏನು ಹೇಳಿದ್ದೇನೆ. ಇನ್ನೊಮ್ಮೆ ಹೇಳ್ತೇನೆ ಕೇಳು. ಅಜೇಯ ಪಾಂಡವ ಸರ್ವೇ ದೇವೈರಪಿ ಸವಾಸವೈ. ಇಂದ್ರನಿಂದ ಸಹಿತರಾದ ಎಲ್ಲ ದೇವತೆಗಳ ಎದುರಿಗೂ ಕೂಡ ಪಾಂಡವರು ಅಜೇಯರಾಗಿದ್ದಾರೆ. ಅವರನ್ನು ಸೋಲಿಸುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ವೃದ್ಧನಾದ ನನಗೇನು ನೀನು ಹೇಳ್ತಾ ಇದ್ದೀಯ? ನೀನು ಕರಿಷ್ಯಾಮಿ ಯಥಾ ಶಕ್ಯಂ ಮಯಾ ಕರ್ತುಂ ವೃದ್ಧೇನಾದ್ಯ ಗತಾಯುಷ. ನನ್ನ ಆಯುಷ್ಯ ಕ್ಷೀಣಿಸ್ತಾ ಇದೆ, ನಾನು ವೃದ್ಧನಾಗಿದ್ದೇನೆ, ನನ್ನ ಮಿತಿ ಮೀರಿದ ಯುದ್ಧವಾಡ್ತಾ ಇದ್ದೇನೆ, ಅಂದ್ರೂ ನೀನು ನನಗೆ ಬೈತೀಯ? ಒಂದು ಮಾತು ತಿಳ್ಕೋ, ಇವತ್ತು ಪಾಂಡವರಲ್ಲಿ ಒಬ್ಬರನ್ನು ನಾನು ಬಲಿ ತೆಗೆದುಕೊಡ್ತೇನೆ. ಅದ್ಯ ಪಾಂಡು ಸುತಾನೇಕಃ ಸಸೈನ್ಯಾನ್ ಸಹ ಬಂಧುಭಿ ಸೋಹಂ ನಿವಾರಯಿಷ್ಯಾಮಿ ಸರ್ವಲೋಕಸ್ಯ ಪಶ್ಯತ. ಒಬ್ಬರನ್ನದನ್ನು ಸೋಲಿಸ್ತೇನೆ.
ಅಂತ ಹೇಳಿ ಭೀಷ್ಮಾಚಾರ್ಯರು ಪ್ರತಿಜ್ಞೆಯನ್ನು ಮಾಡಿ ಯುದ್ಧಕ್ಕೆ ಧುಮುಕುತ್ತಾರೆ. ಯುದ್ಧಕ್ಕೆ ಧುಮುಕಿದಾಗ ಸಮಯ ಏನಾಗಿತ್ತು ಅಂತಂದ್ರೆ ಹೇಳ್ತಾರೆ, ಗತ ಪೂರ್ವಾನ್ನ ಭೂಯಿಷ್ಠೇ ತಸ್ಮಿನ್ನ ಹನಿ ಭಾರತ. 3ನೇ ದಿನದೊಳಗೆ ಮಧ್ಯಾಹ್ನ ಮುಗಿತಾ ಬಂದಿದೆ, ಭಾಳ ಕಾಲ ಮುಗಿತಾ ಬಂದಿದೆ. ಆಗ ಸರ್ವಧರ್ಮ ವಿಶೇಷಜ್ಞ, ಎಲ್ಲ ಧರ್ಮಗಳನ್ನು ಚೆನ್ನಾಗಿ ತಿಳಿದ ಭೀಷ್ಮಾಚಾರ್ಯರು ಯುದ್ಧಕ್ಕೆ ಇಳಿದಿದ್ದಾರೆ. ಘನಘೋರವಾದ ಯುದ್ಧ. ಆ ಯುದ್ಧದಲ್ಲಿ ಜನರ ಮಾತು, ಸೈನಿಕರ ಮಾತು, ರಾಜರುಗಳ ಮಾತು ಏನು ಅಂತಂದರೆ, ತಿಷ್ಟ ನಿಲ್ಲು ಸ್ಥಿತ, ನಾನು ನಿಂತಿದ್ದೇನೆ, ನಿಲ್ಲು, ಬಾ ಯುದ್ಧಕ್ಕೆ ಬಾ ಅಂತ ಹೇಳಿ ಒಬ್ಬನು ಯುದ್ಧಕ್ಕೆ ಕರಿತಾ ಇದ್ದಾನೆ. ತಗೋ ಬಂದೆ ಇದು ಅಂತೇಳಿ ಇನ್ನೊಬ್ಬನು ಯುದ್ಧಕ್ಕೆ ಬರ್ತಾ ಇದ್ದಾರೆ. ಘನಘೋರವಾದ ಯುದ್ಧವಾಗ್ತಾ ಇದೆ. ಅನೇಕ ಶತಸಾಹಸ್ರಂ ಸಮಪಶ್ಯಂತ ಲಾಘವಾತ್ ಮಯಾ ಕೃತಾತ್ಮಾನಮಿವ ಭೀಷ್ಮಂ ತತ್ರ ಸ್ಪಮೇನೆರೆ ಪೂರ್ವಸ್ಯಾಂ ದಿಶಿತಂ ದೃಷ್ಟ ಪ್ರತಿಚ್ಛಾಂ ದದೃಶುರ್ಜನಾ. ಪಶ್ಚಿಮ ದಿಕ್ಕಿನಲ್ಲಿರುವ ಜನರೆಲ್ಲರೂ ತಮ್ಮ ಯುದ್ಧವನ್ನು ಬಿಟ್ಟು ಭೀಷ್ಮಾಚಾರ್ಯರ ಯುದ್ಧವನ್ನು ಕಣ್ಣರಳಿಸಿ ನೋಡ್ತಾ ಇದ್ದಾರೆ. ಇಷ್ಟು ಘೋರವಾದ ಯುದ್ಧವಾಡ್ತಾರೆ ಭೀಷ್ಮಾಚಾರ್ಯರು ಅಂತಂದರೆ ಮಹಾಭಾರತ ಹೇಳುತ್ತೆ, ಯೋ ಯೋ ಭೀಷ್ಮಂ ನರವ್ಯಾಘ್ರಂ ಅಭ್ಯೇತಿ ಯುಧಿ ಕಶ್ಚನ ಮುಹೂರ್ತ ದೃಷ್ಟ ಸಮಯ ಪತಿತೋ ಭುವಿ ದೃಶ್ಯತೆ. ಯಾರೆಲ್ಲ ಅವತ್ತಿನ ದಿನದ ಯುದ್ಧದೊಳಗೆ ಭೀಷ್ಮಾಚಾರ್ಯ ಎದುರಿಗೆ ಬಂದಿದ್ದಾರೆ, ಅವರು ಒಂದು ಮುಹೂರ್ತ ಕಾಲ ಯುದ್ಧವಾಡಿಲ್ಲ, ಅಷ್ಟರೊಳಗೆ ಸತ್ತು ಹೋಗಿದ್ದಾರೆ. ಇದು ಯಾವಾಗೆ? ಕೃಷ್ಣ, ಅರ್ಜುನ, ಶಿಖಂಡಿ, ಭೀಷ್ಮ ಏನಂತಾರೆ, ದೃಷ್ಟದ್ಯುಮ್ನ, ಭೀಮ ಮೊದಲಾದವರು ನೋಡ್ತಾ ಇರುವಾಗ ಈ ತರಹದ ಅವಸ್ಥೆ ಪಾಂಡವರದ್ದು ಬಂದಾಗಿ ಬಿಟ್ಟಿದೆ ಎಂಬುದಾಗಿ ಮಹಾಭಾರತ ಕೊಂಡಾಡ್ತಾ ಇದೆ. ದದೃಶೇ ಪಾಂಡುಪುತ್ರಸ್ಸ ಸೈನ್ಯಮಾರ್ತಸ್ವರಂ ತದಾ ಪ್ರಭಜ್ಯಮಾನಂ ಸೈನ್ಯಂತು ದೃಷ್ಟ್ವಾ ಯಾದವನಂದನಃ. ಎಲ್ಲ ಪಾಂಡವರು ಪಾಂಡವರ ಸೈನ್ಯ ಪಡ್ತಾ ಇದೆ, ದುಃಖ ಪಡ್ತಾ ಇದೆ, ಸಂಕಟ ಪಡ್ತಾ ಇದೆ. ಭೀಷ್ಮಾಚಾರ್ಯರ ಎದುರಿಗೆ ಸಿಲುಕಿ ನಲಗಿ ಹೋಗ್ತಾ ಇದೆ. ಆ ಘೋರವಾದ ಯುದ್ಧ ಭೀಷ್ಮಾಚಾರ್ಯರು ಆಡ್ತಾ ಇರುವಾಗ ಅರ್ಜುನನನ್ನು ಕುರಿತು ಕೃಷ್ಣ ಮಾತನಾಡ್ತಾನೆ. ಅಯಂ ಸಕಾಲ ಸಂಪ್ರಾಪ್ತ ಪಾರ್ಥೇ ಯಸ್ತೆ ಅಭಿಕಾಂಕ್ಷಿತ. ಹೇ ಅರ್ಜುನ, ನೀನು ಏನು ಹಿಂದೆ ಪ್ರತಿಜ್ಞೆಯನ್ನು ಮಾಡಿದ್ದಿ, ನೀನು ಏನು ಅಪೇಕ್ಷೆ ಪಟ್ಟಿದ್ದೀಯಲ್ಲ, ಆ ಸಮಯ ಈಗ ಎದುರಿಗೆ ಬಂದಿದೆ. ಭೀಷ್ಮ ದ್ರೋಣ ಮುಖಾನ್ ಸರ್ವಾನ್ ಧಾರ್ತರಾಷ್ಟ್ರಸ್ಯ ಸೈನಿಕಾನ್ ಸಾನುಬಂಧಾನ್ ಹನಿಷ್ಯಾಮಿ ಯೋ ಮಾಂ ಯೋತ್ಸಂತಿ ಸಂಯುಗೆ. ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ, ಧೃತರಾಷ್ಟ್ರನ ಮಕ್ಕಳು ಎಲ್ಲರನ್ನು ಸಂಹಾರವನ್ನು ಮಾಡ್ತೇನೆ ಅಂತ ಗಟ್ಟಿಯಾಗಿ ಪ್ರತಿಜ್ಞೆಯನ್ನು ಮಾಡಿದ್ಯಲ್ಲ, ಅದು ಬಂದಿದೆ. ಇದು ತತ್ಕುರು ಕೌಂತೆಯ, ಆ ಮಾತನ್ನು ಈಗ ನಡೆಸಿಕೊಳ್ಬೇಕು ನೀನು. ಪಾದಯಿಷ್ಯಾಮಿ ದುರ್ದರ್ಶ ಮೃದ್ಧಂ ಕುರುಪುತಾಮಂ. ಆಗ ಅರ್ಜುನ ಹೇಳ್ತಾನೆ, ಇವತ್ತು ನಾನು ಭೀಷ್ಮಾಚಾರ್ಯನ ಸಂಹಾರವನ್ನು ಮಾಡ್ತೇನೆ ಅಂತ ಹೇಳ್ದ. ನಡಿ, ಯುದ್ಧಕ್ಕೆ ನಡಿ ಅಂತ ಹೇಳಿ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಕರೆದುಕೊಂಡು ಹೋಗ್ತಾ ಇರುವಾಗ ಯುದ್ಧ ನಡೀತಾ ಇದೆ. ಅರ್ಜುನ ಬಾಣ ಬಿಟ್ಟ, ಭೀಷ್ಮಾಚಾರ್ಯ ಬಿಲ್ಲು ಕತ್ತರಿಸಿದ. ನಿಮಿಷಾಂತರ ಮಾತ್ರೇಣ ಆ 700-800 ವರ್ಷದ ಮುದುಕ ಅತ್ಯಂತ ಒಂದೇ ನಿಮಿಷದೊಳಗೆ ಇನ್ನೊಂದು ಬಿಲ್ಲು ತೆಗೆದುಕೊಂಡು ಹೆದೆ ಏರಿಸಿ ಯುದ್ಧಕ್ಕೆ ನಿಂತ ಅರ್ಜುನ ಆ ಬಿಲ್ಲನ್ನು ಕತ್ತರಿಸಿ ಹಾಕಿದಾಗ ಭೀಷ್ಮಾಚಾರ್ಯ ಹೇಳ್ತಾರೆ, ಪ್ರೀತೋಸ್ಮಿ ಸುಭೃಶಂ ಪುತ್ರ ಕುರು ಯುದ್ಧಂ ಮಯಾ ಸಹ ಇತಿ ಪಾರ್ಥಂ. ನಿನ್ನ ಈ ಚಾಕಚಕ್ಯತೆ, ನಿನ್ನ ಈ ವೇಗ, ನಿನ್ನ ಈ ಬುದ್ಧಿವಂತಿಕೆ, ಇದನ್ನು ನೋಡಿ ಪ್ರೀತೋಸ್ಮಿ, ಸಂತುಷ್ಟನಾಗಿದ್ದೇನೆ, ಆಡ ನನ್ನ ಜೊತೆ ಯುದ್ಧ ಅಂತ ಹೇಳಿ ಯುದ್ಧವಾಗ್ತಾ ಇರುವಾಗ ತತಸ್ತು ಕೃಷ್ಣ ಸಮರೇ. ಆಗ ಭೀಷ್ಮಾಚಾರ್ಯರು ತಮ್ಮ ಇಡೀ ಜೀವನದ ಎಂಟೈರ್ ಲೈಫಿನ ಸಮಗ್ರವಾದ ಅನುಭವವನ್ನು, ಜ್ಞಾನವನ್ನು, ಶಸ್ತ್ರಾಸ್ತ್ರಗಳ ವಿದ್ಯೆಯನ್ನು ಎಲ್ಲವನ್ನು ಒಟ್ಟಾರೆ ಸೇರಿಸಿ ಬೃಹಸ್ಪತ್ಯಾಚಾರ್ಯರ ಹತ್ರ ಕಲಿತ, ಪರಶುರಾಮ ದೇವರ ಹತ್ರ ಕಲಿತ ಏನೆಲ್ಲ ಕೌಶಲವಿದೆ, ಎಲ್ಲ ಕೌಶಲ ತಮ್ಮ ಈ ಸಮಗ್ರವಾದ ಜೀವನದ ಅನುಭವವನ್ನು ಸೇರಿಸಿ ಯುದ್ಧವಾಡ್ತಾ ಇದ್ದರು. ಯಾವ ಮಟ್ಟದೊಳಗೆ ಯುದ್ಧವಿತ್ತು ಅಂತಂದರೆ, ಏಕಾಹಿ ರಣೇ ಭೀಷ್ಮೋ ನಾಶಯೇ ದೇವದಾನವಾನ್. ಕೃಷ್ಣನಿಲ್ಲದೆ ದೇವತೆಗಳು, ದಾನವರು ಏಕಕಾಲಕ್ಕೆ ಯುದ್ಧವಾಡಿದ್ದರೂ ಕೂಡ ಅವ್ರನ್ನೆಲ್ಲರನ್ನು ಒಂದೇ ದಿನದೊಳಗೆ ಸಂಹಾರವನ್ನು ಮಾಡಿ ಹಾಕಬಹುದು. ಆ ಮಟ್ಟದೊಳಗೆ ಯುದ್ಧವನ್ನು ಆಡ್ತಾ ಇದ್ದಾನೆ. ಕರ್ತವ್ಯಂ ನಾಭಿಜಾನಾತಿ ರಣೇ ಭೀಷ್ಮಸ್ಯ ಗೌರವಾತ್. ಅರ್ಜುನನ ಪರಿಸ್ಥಿತಿ ಹೀಗಾಯಿತು. ಆ ಭೀಷ್ಮಾಚಾರ್ಯರ ಕೌಶಲ, ಭೀಷ್ಮಾಚಾರ್ಯರ ಮೇಲೆ ಅಪಾರವಾದ ಗೌರವ, ಪ್ರೀತಿ, ಈ ಎರಡರ ಮಧ್ಯದೊಳಗೆ ತಾನೇನು ಮಾಡಬೇಕು ಅಂತಲೂ ತೋಚ್ತಾ ಇಲ್ಲ ಅರ್ಜುನನಿಗೆ. ಅರ್ಜುನನ ಯುದ್ಧ ಮಂದಗತಿಯಲ್ಲಿ ಸಾಗಿಬಿಟ್ಟಿದೆ. ಪಾರ್ಥಸ್ಯ ದೃಷ್ಟ್ವಾ ಮೃದು ಯುದ್ಧ ತಾಂಚ
ಭೀಷ್ಮಂಚ ಸಂಖ್ಯೆ ಸಮುದೀರ್ಯಮಾಣಂ. ಅರ್ಜುನನ ಯುದ್ಧ ಮೃದುವಾಗಿ ಬಿಟ್ಟಿದೆ, ಶಾಂತವಾಗಿ ಬಿಟ್ಟಿದೆ. ಭೀಷ್ಮಾಚಾರ್ಯರ ಯುದ್ಧ ಅತಿ ತೀಕ್ಷ್ಣವಾಗಿದೆ. ಆ ತೀಕ್ಷ್ಣವಾದ ಯುದ್ಧದೊಳಗೆ ಭೀಷ್ಮಾಚಾರ್ಯರು ಕೃಷ್ಣನ ಮೈಯೆಲ್ಲ ಬಾಣವನ್ನು ಬಿಟ್ಟಿದ್ದಾರೆ, ಅರ್ಜುನನಿಗೆ ದಿಕ್ಕಪಾಲಾಗಿ ಬಾಣವನ್ನು ಬಿಡ್ತಾ ಇದ್ದಾರೆ. ಏನಾಗ್ತಾ ಇದೆ ಗೊತ್ತೇ ಆಗ್ತಾ ಇಲ್ಲ. ಅರ್ಜುನ ಬ್ಯಾಕ್ ಫುಟಿಗೆ ಹೋಗ್ಬಿಟ್ಟಿದ್ದಾನೆ. ಈ ಪ್ರಸಂಗದೊಳಗೆ ಕೃಷ್ಣ ವಿಚಾರ ಮಾಡ್ತಾ ಇದ್ದಾನೆ. ತಸ್ಮಾದಹಂ ಗೃಹ್ಯ ರಥಂಗ ಮುಗ್ರಂ. ಅರ್ಜುನನನ್ನು ನೋಡಿದ ಅರ್ಜುನನಿಗೆ ಪ್ರೋತ್ಸಾಹ ಉತ್ಸಾಹ ಕೊಟ್ಟ, ಯುದ್ಧ ಮಾಡು, ಭೀಷ್ಮಾಚಾರ್ಯ ಸಂಹಾರವನ್ನು ಮಾಡು, ಇದೇ ಸಮಯ ಅಂತ ಎಷ್ಟು ಅರ್ಜುನನಿಗೆ ಹೇಳ್ತಾ ಇದ್ರು. ಅರ್ಜುನನ ಆ ಪ್ರೀತಿ, ಆ ಭರವಸೆ, ಆ ಅಜ್ಜ, ಭೀಷ್ಮಾಚಾರ್ಯ ಕೌಶಲ ಇವುಗಳ ಮುಂದೆ ಬಂಧನಾಗಿ ಹೋದಾಗ ತಲೆ ಕೆಟ್ಟ ಕೃಷ್ಣ ಪರಮಾತ್ಮ ತಸ್ಮಾದಹಂ ಗೃಹ್ಯ ರಥಾಂಗ ಮುಗ್ರಂ ಪ್ರಾಣಂ ಹರಿಷ್ಯಾಮಿ ಮಹಾವ್ರತಸ್ಯ ನಿಹತ್ಯ ಭೀಷ್ಮಂ ಸಗಣಂ ತಥಾಜೋ ದ್ರೋಣಂಚ ಶೈನೇಯ ರಥ ಪ್ರವೀರೋ. ಆಗ ಕೃಷ್ಣ ಅಲ್ಲೇ ಇರುವ ಕೃಷ್ಣ ತಲೆ ಕೆಟ್ಟು ಪಕ್ಕದೊಳಗೆ ಒಂದು ಚಕ್ರ ಬಿದ್ದಿರ್ತದೆ, ರಥದ ಗಾಲಿ. ಆ ರಥದ ಗಾಲಿಯನ್ನೇ ತೆಗೆದುಕೊಂಡು ವಿಚಾರವನ್ನು ಮಾಡ್ತಾನೆ, ನಾನೇ ಈ ಭೀಷ್ಮಾಚಾರ್ಯರನ್ನು ಸಂಹಾರವನ್ನು ಮಾಡಿಬಿಟ್ರಾಯ್ತಲ್ಲ. ಭೀಷ್ಮಾಚಾರ್ಯರು ಅವರಿಗೆ ಸಂಬಂಧಿಗಳಾಗಿರ್ತಕ್ಕಂಥ ಎಲ್ಲರನ್ನು ಚಂಡಾಡಿ ಬಿಡೋಣ ಅಂತ ಹೇಳಿ ತತ್ರೋದ್ಧಾರ ಕೃಷ್ಣೋಪಿ ಫಲ್ಗುನಂ ಮೃದು ಯೋಧಿನಂ ದೃಷ್ಟ್ವಾ ಚಕ್ರಂ ತಥೋದ್ಯಮ್ಯ ಬಾಹು ಭೀಷ್ಮಾಯ ಜಗ್ಮಿವಾನ್. ಕೃಷ್ಣ ಕೆಳಗೆ ಇಳಿದ ರಥದ ಚಕ್ರವನ್ನು ತೆಗೆದುಕೊಂಡ ಭೀಷ್ಮಾಚಾರ್ಯನ ಸಂಹಾರವನ್ನು ಮಾಡುವುದಕ್ಕಾಗಿ ಹೊರಟು. ಇತೀದ ಮುಕ್ತ್ವಾ ಸ ಮಹಾನುಭಾವ ಸಸ್ಮಾರ ಚಕ್ರಂ ನಿಶಿತಂ ಪುರಾಣಂ. ಕೃಷ್ಣ ಹೋಗ್ತಾ ಇರುವ ಹೇಗಿತ್ತು ಅಂತಂದ್ರೆ ಹೇಳ್ತಾರೆ, ತನ್ನ ಚಕ್ರವನ್ನು ನೆನೆಸಿದ, ಸುದರ್ಶನ ಚಕ್ರವನ್ನು ನೆನೆಸಿ ತಸ್ಯಾಗ್ರಹಸ್ಥಂ ಸ್ವಯಮಾರುರೋಹ ತಚ್ಚಕ್ರ ಪದ್ಮಂ. ಆ ಚಕ್ರದ ಮಧ್ಯಭಾಗದೊಳಗೆ ಕೆಳಗೆ ಬಿದ್ದ ರಥದ ಗಾಲಿ, ಅಲ್ಲೇ ತನ್ನ ಚಕ್ರವನ್ನು ನೆನೆಸಿದ, ಅದು ಚಕ್ರವಾಯಿತು. ಅಲ್ಲಿ ತನ್ನ ಪದ್ಮ ಮಧ್ಯದ ಭಾಗವನ್ನು ತೆಗೆದುಕೊಂಡು ಯುದ್ಧಕ್ಕೆ ಹೋಗ್ತಾ ಇದ್ದಾನೆ. ಕ್ಷುರಾಂತ ಮುದ್ಯಮ್ಯ ಭುಜೇನ ಚಕ್ರಂ. ಕ್ಷುರಾಂತ ಮುದ್ಯಮ್ಯ, ದೊಡ್ಡದಾದ ಕೈ ಬೀಸಿದ್ದಾನೆ ಹೀಗೆ ಸಂಹಾರವನ್ನು ಮಾಡುವುದಕ್ಕಾಗಿ. ರಥಾದ ಅವಪ್ಲುತ್ಯ, ರಥದಿಂದ ತೆಳಗೆ ಜಿಗಿದ. ಸಂಗಂಪಯನ್ ಗಾಂ ಚರಣೈರ್ ಮಹಾತ್ಮ. ಕೃಷ್ಣ 1 ಹೆಜ್ಜೆ ಇಟ್ಟ, 2 ಹೆಜ್ಜೆ ಇಟ್ಟ, 4 ಹೆಜ್ಜೆ ಇಟ್ಟ. ಭೂಮಿ ಅಳಗಾಡ್ತಾ ಇದೆ, ಭೂಕಂಪನವಾಗ್ತಾ ಇದೆ. ವೇಗೇನ ಕೃಷ್ಣ ಪ್ರಸಸಾರ ಭೀಷ್ಮಂ. ಭೀಷ್ಮಾಚಾರ್ಯನ ಹಾಕಿ ಹೊಡೆದ ಸಂಹಾರವನ್ನು ಮಾಡೇ ಬಿಡಬೇಕು ಅಂತ ಹೋಗ್ತಾ ಇದ್ದಾನೆ. ತಮಾತ್ತ ಚಕ್ರಂ ಪ್ರಣದಂತ ಮುಚ್ಚೈ ಕೃದಂ ಮಹೇಂದ್ರಾವರಜಂ ಸಮೀಕ್ಷ. ಅರ್ಜುನನ ಮೇಲೆ ಸಿಟ್ಟು ಬಂದಿದೆ, ಕೆಂಪು ಕಣ್ಣು ಮಾಡಿದ್ದಾನೆ. ಅರ್ಜುನನಿಗೆ ಏನೂ ಆಗ್ತಾ ಇಲ್ಲ, ತನಗೂ 100 ಬಾಣಗಳು ಚುಚ್ಚಿ ಹೋಗಿವೆ. ಅರ್ಜುನ ಇಷ್ಟು ಮಂದವಾಗಿ ಯುದ್ಧ ಮಾಡಿದಾಗ ಭೀಷ್ಮಾಚಾರ್ಯರು ಏನಾದರೂ ದೊಡ್ಡ ಅಸ್ತ್ರವನ್ನು ಪ್ರಯೋಗ ಮಾಡಿಬಿಟ್ರೆ ಅರ್ಜುನನಿಗೆ ಹಾನಿ ಆಗತ್ತೆ. ಅರ್ಜುನನಿಗೆ ಹಾನಿ ಆಗಬಾರದು. ಅರ್ಜುನನಿಗೆ ಏನು ಹೇಳಬೇಕು ಹೇಳುವ ಮಾತುಗಳನ್ನು ಕೃಷ್ಣ ಹೇಳಿದಾಗಲೂ ಉಗ್ರವಾದ ಕಠೋರವಾಗಿ ಯುದ್ಧ ಮಾಡಲಿಕ್ಕೆ ಸಿದ್ಧವಾಗದೇ ಇರುವಾಗ ಅರ್ಜುನನಿಗೆ ಬೈಯುವ ಹಾಗಿಲ್ಲ. ಯಾಕೆ? ರಾಜನಾಗಿ ರಥಿಕನಾಗಿ ನಿಂತಿದ್ದಾನೆ. ಅಂದಮೇಲೆ ತಾನೇನು ಮಾಡಬೇಕು ಅಂದ್ರೆ ತನ್ನ ಸಿಟ್ಟಿನಿಂದಲೇ ರಥದ ಚಕ್ರವನ್ನು ಎತ್ತಿ ಯುದ್ಧಕ್ಕೆ ಹೋಗ್ತಾ ಇದ್ದಾಗ ಸರ್ವಾಣಿ ಭೂತಾನಿ ಭೃಶಂ ವಿನೇದು ಕ್ಷಯಂ ಕುರುಣಾಮಿ ಚಿಂತಯಿತ್ವ. ಆಗ ದೇವಾದಿ ದೇವತೆಗಳು ವಿಚಾರ ಮಾಡ್ತಾ ಇದ್ದಾರೆ, ಈ ಕೃಷ್ಣ ಇನ್ನು ಒಂದೇ ಕ್ಷಣದೊಳಗೇನೆ ಎಲ್ಲ ಕುರುಗಳನ್ನು ನಾಶ ಮಾಡಿ ಹಾಕಿಬಿಡ್ತಾನೆ ಅಂತ ಹೇಳಿ ನೋಡ್ತಾ ಇರುವಾಗಲೇನೆ ತಮಾದ್ರವಂತಂ ಪ್ರಗೃಹೀತ ಚಕ್ರಂ ದೃಷ್ಟ್ವಾ ದೇವಂ ಶಾಂತನವಸ್ತದಾನೀಂ. ಚಕ್ರವನ್ನು ಹಿಡಿದು ಬರ್ತಾ ಇರುವಂಥ ಕೃಷ್ಣ ಪರಮಾತ್ಮ ಅಷ್ಟರೊಳಗೇನೆ ಅರ್ಜುನ ತನ್ನ ರಥದಿಂದ ಚಂಗಂತ ಜಿಗದ ಕೃಷ್ಣನ ಕಾಲು ಹಿಡಿದಿದ್ದಾನೆ. ಕೃಷ್ಣ ನೀನು ಸಿಟ್ಟಾಗಬೇಡ, ನೀನು ಯುದ್ಧ ಮಾಡಬೇಡ ಅಂತೇಳಿ ಕಾಲಿಗೆ ಹಿಡಿದಿದ್ದಾನೆ. ಕೃಷ್ಣ ಒಂದು ಕಾಲು ಮುಂದಿಟ್ಟಿದ್ದಾನೆ, ಇನ್ನೊಂದು ಕಾಲು ಹಿಂದಿದ್ದಾನೆ. ಆ ಹಿಂದಿನ ಕಾಲಿನೊಳಗೆ ಅರ್ಜುನ ಗಟ್ಟಿಯಾಗಿ ಕಾಲನ್ನು ಹಿಡಿದಿದ್ದಾನೆ. ಬಲಗೈಯಲ್ಲಿ ಮೇಲಿನ ಕೈಯೊಳಗೆ ಚಕ್ರವನ್ನು ಹಿಡಿದಿದ್ದಾನೆ. ಹಾಗೆ ಹಿಡಿದು ಇನ್ನೇನು ಭೀಷ್ಮಾಚಾರ್ಯ ಸಂಹಾರವನ್ನು ಮಾಡಬೇಕು, ಭೀಷ್ಮಾಚಾರ್ಯ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ದೃಷ್ಟ್ವಾ ದೇವಂ ಶಾಂತನವಸ್ತದಾನೀಂ ಯೇ ಹಿ ವಿಶ್ವೇಶ ಜಗನ್ನಿವಾಸ ನಮೋಸ್ತು ತೇ ಮಾಧವ ಚಕ್ರಪಾಣೆ ಪ್ರಸಹ್ಯ ಮಾಂ ಪಾತಯ ಲೋಕನಾಥ ರಥೋತ್ತಮಾತ್ ಸರ್ವಶರಣ್ಯ ಸಂಖ್ಯೆ. ಹೇ ದೇವೇಶ, ಜಗನ್ನಿವಾಸ, ಜಗದಂತರ್ಯಾಮಿಯಾದ ಹೇ ಶ್ರೀಕೃಷ್ಣ, ನಮೋಸ್ತು, ನಿನಗೆ ನಮಸ್ಕಾರ. ಚಕ್ರಪಾಣೆ, ಕೈಯಲ್ಲಿ ಚಕ್ರವನ್ನು ಧಾರಣವನ್ನು ಮಾಡಿರುವ ನಿನಗೆ ನಮಸ್ಕಾರ. ಪ್ರಸಹ್ಯ ಮಾಂ ಪಾತಯ, ನನ್ನ ಜೊತೆಗೆ ಯುದ್ಧಕ್ಕೆ ಬಾ, ನನ್ನನ್ನು ಈ ಚಕ್ರದಿಂದ ಸಂಹಾರವನ್ನು ಮಾಡು.
ತ್ವಯಾ ಹತಸ್ಯಾಪಿ ಮಮಾದ್ಯ ಕೃಷ್ಣ ಶ್ರೇಯಃ ಪರಸ್ಮಿನ್ನಿಹ ಚೈವ ಲೋಕೆ. ನಿನ್ನಿಂದ ನಾನು ಸಂಹಾರವನ್ನು ಮಾಡಿದರೆ ನನ್ನ ಕೀರ್ತಿ ಇಹದಲ್ಲೇ ಆಗಲಿ ಪರದಲ್ಲೇ ಆಗಲಿ ಶಾಶ್ವತವಾಗಿ ಉಳಿದು ಬಿಡುತ್ತದೆ. ಯಾಕೆ ಗೊತ್ತಾ? ನೀನು ಒಂದು ಪ್ರತಿಜ್ಞೆಯನ್ನು ಮಾಡಿದ್ದಿ, ಯಾವ ಕಾರಣಕ್ಕಾಗಿಯೂ ನಾನು ಶಸ್ತ್ರಾಸ್ತ್ರಗಳನ್ನು ಹಿಡಿಯದೇ ಇರುವ ನಾನು ಮಾತ್ರ ಪಕ್ಷದೊಳಗೆ ಇರ್ತೇನೆ ಅಂತೇಳಿ ನಿನ್ನ ಕೈಯೊಳಗೆ ಚಕ್ರವನ್ನು ಆಯುಧವನ್ನು ಹಿಡಿಸಿ ತೀರ್ತೇನೆ ಅಂತ ನನ್ನ ಪ್ರತಿಜ್ಞೆ ಮಾಡಿದ್ದೆ. ಇವತ್ತು ನನ್ನ ಪ್ರತಿಜ್ಞೆ ಸಾರ್ಥಕವಾಯಿತು ಕೃಷ್ಣ, ನಿನ್ನಿಂದ ನಾನು ಆಯುಧವನ್ನು ಹಿಡಿಸಿಬಿಟ್ನಲ್ಲ ಅಂತ ಹೇಳ್ತಾ ಭಾಗವತದೊಳಗೆ ಒಂದು ಮಾತನ್ನು ಹೇಳ್ತಾರೆ. ಬಹಳ ಸುಂದರವಾಗಿ ಭೀಷ್ಮಾಚಾರ್ಯ ಪ್ರಾರ್ಥನೆಯನ್ನು ಮಾಡ್ತಾರೆ. ಸ್ವನಿಯಮಪಹಾಯ ಮತ್ ಪ್ರತಿಜ್ಞಾಂ ಅಮೃತ ಋತಮಧಿಕರ್ತುಂ ಅವಾಪ್ಲುತೋ ರಥಸ್ಥಃ ಧೃತ ರಥಚರಣೋಭ್ಯಯಾತ್ ಬಲಾಗ್ನೇ ಹರಿರಿವ ಹಂತು ಮಿಮಂ ಗತೋತ್ತರೀಯ. ನಿನ್ನ ನಿಯಮವೇನಿತ್ತು ಅಂತಂದರೆ ಕೃಷ್ಣ, ಯಾವ ಆಯುಧಗಳನ್ನು ಹಿಡಿಯೋದಿಲ್ಲ ಎಂಬುದು ನಿನ್ನ ನಿಯಮ. ಆ ನಿನ್ನ ನಿಯಮವನ್ನು ಮೀರಿ ನನ್ನ ಮೇಲೆ ಕರುಣೆಯನ್ನು ಮಾಡೋದಕ್ಕಾಗಿ ಚಕ್ರದ ಗಾಲಿಯನ್ನು ನೀನು ಹಿಡಿದಿ. ಆಗ ನಿನ್ನ ರಥದ ನಿನ್ನ ಉತ್ತರಿಯ ಹಾರಿ ಹೋಗ್ತಾ ಇದೆ. ಒಂದು ಕಡೆಗೆ ಅರ್ಜುನ ನಿನ್ನ ಕಾಲಿಗೆ ಬಿದ್ದಿದ್ದಾನೆ. ಆಗ ರಥದ ಉತ್ತರಿ ಚಕ್ರವನ್ನು ಹಿಡಿದು ನನ್ನನ್ನು ಸಂಹಾರವನ್ನು ಮಾಡಲಿಕ್ಕೆ ನೀನು ಬಂದಿಯಲ್ಲ, ಇದು ನಿನ್ನ ಕರುಣೆ ಅಲ್ಲವಾ? ಯಾಕೆ ಅಂತಂದರೆ ನನ್ನ ಪ್ರತಿಜ್ಞೆ ಏನಿತ್ತು, ನಿನ್ನ ಕೈಯಲ್ಲಿ ಆಯುಧವನ್ನು ಹಿಡಿಸಿ ತೀರ್ತೇನೆ ಎನ್ನುವ ನನ್ನ ಪ್ರತಿಜ್ಞೆಯನ್ನು ಮನ್ನಿಸುವುದಕ್ಕಾಗಿ, ನನ್ನ ಪ್ರತಿಜ್ಞೆಯನ್ನು ಸಾರ್ಥಕಗೊಳಿಸುವುದಕ್ಕಾಗಿ ನೀನು ಚಕ್ರವನ್ನು ಹಿಡಿದಿಯಲ್ಲ, ನಿನಗೆ ಅನಂತ ಪ್ರಣಾಮಗಳು ಅಂತ ಭಾಗವತದೊಳಗೆ ಕೊನೆ ಭಾಗದೊಳಗೆ ಭೀಷ್ಮಾಚಾರ್ಯರು ಪ್ರಾರ್ಥನೆಯನ್ನು ಮಾಡ್ತಾರಲ್ಲ, ಹಾಗೆ ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಭಾರೀ ಅದ್ಭುತವಾದ ಸ್ತೋತ್ರವನ್ನು ಮಾಡ್ತಾರೆ. ತತಃ ಪ್ರತಿಜ್ಞಾಂ ಸಮಯಂಚ ತಸ್ಯ ಜನಾರ್ದನ. ಆಗ ಭೀಷ್ಮಾಚಾರ್ಯರು ಇಷ್ಟು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಅರ್ಜುನ ಕಾಲಿಗೆ ಗಟ್ಟಿಯಾಗಿ ಹಿಡಿದು, ಕೃಷ್ಣ ಸಿಟ್ಟಾಗಬೇಡ, ನಾನು ಈ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದೇನೆ, ಭೀಷ್ಮಾಚಾರ್ಯ ಸಂಹಾರವನ್ನು ಮಾಡ್ತೇನೆ, ನಾನು ಮೃದು ಯೋಧಿ ಆಗುವುದಿಲ್ಲ, ನಾನು ಅಗ್ರವಾದ ಯುದ್ಧವನ್ನು ಆಡ್ತೇನೆ ಅಂತ ಗಟ್ಟಿಯಾದ ಪ್ರತಿಜ್ಞೆಯನ್ನು ಮಾಡಿದಾಗ ತತಃ ಪ್ರತಿಜ್ಞಾಂ ಸಮಯಂಚ ತಸ್ಯ ಜನಾರ್ದನ ಪ್ರೀತಮನ ನಿಶಮ್ಯ. ಅರ್ಜುನನ ಮೇಲೆ ಸಂತುಷ್ಟರಾಗಿಬಿಟ್ಟು. ಇದೇನಿದು? ಇದೆಲ್ಲ ಸ್ಟ್ರಾಟಜಿಗಳು. ಕೃಷ್ಣ ಉತ್ಸಾಹ ಕೊಟ್ಟ, ಬೈದ, ಪ್ರತಿಜ್ಞೆಯನ್ನು ನೆನಪಿಸಿದ, ಆ ಪ್ರತಿಜ್ಞೆಯನ್ನು ಮಾಡುವ ಕಾಲ ಒದಗಿ ಬಂದಿದೆ ಅಂತ ಹೇಳಿದ. ಯಾವ ಮಾತನ್ನೂ ಕೇಳದೆ ಇದ್ದಾಗ ಕೃಷ್ಣ ಹೀಗೆ ಸಿಟ್ಟಾಗಿ ತಾನೇ ಆಯುಧವನ್ನು ಹಿಡಿದಾಗ ಅರ್ಜುನನಿಗೆ ಆಗ ಮನವರಿಕೆ ಆಯಿತು, ಕೃಷ್ಣ ನಿನಗೆ ನಾನು ಪೀಡೆ ಕೊಡೋದಿಲ್ಲ, ನಾನು ಗಟ್ಟಿಯಾದ ಪ್ರತಿಜ್ಞೆಯನ್ನು ಮಾಡ್ತೇನೆ, ತಗೋ ಈಗ ಯುದ್ಧ ಪ್ರಾರಂಭ ಮಾಡಿದೆ. ತತಃ ಪ್ರತಿಜ್ಞಾಂ ಸಮವಾಪ್ಯ ಭೀಷ್ಮ. ಇಷ್ಟಾಗ್ತಾ ಇರುವಾಗ ಭೀಷ್ಮಾಚಾರ್ಯರು ತಾವು ಪ್ರಾರ್ಥನೆಯನ್ನು ಮಾಡ್ತಾರೆ. ನನ್ನ ಪ್ರತಿಜ್ಞೆಯನ್ನು ನಾನು ಸಾರ್ಥಕ ಮಾಡಿಸಿಬಿಟ್ಟೆ, ನಿನ್ನ ಕೈಯಲ್ಲಿ ಚಕ್ರವನ್ನು ಹಿಡಿಸ್ತೇನೆ, ಆಯುಧವನ್ನು ಹಿಡಿಸ್ತೇನೆ ಅಂತ ಹೇಳಿದ್ನಲ್ಲ, ಅದು ಸಾರ್ಥಕವಾಯಿತು, ನೀನು ದೊಡ್ಡದಾದ ಕರುಣೆಯನ್ನು ಮಾಡಿದಿ ಅಂತ ಹೇಳಿ ತತಃ ಪ್ರತಿಜ್ಞಾಂ ಸಮವಾಪ್ಯ ಭೀಷ್ಮ ಕೃತಾಂಜಲಿ ಸ್ತುತ್ಯ ಮಥಾಕರೋದ್ವೈ ತ್ರೈವಿಕ್ರಮೇ ಯಸ್ಯ ವಪುರ್ಬಭಾಷೆ ತಥೈವ ದೃಷ್ಟಾತು ಸಮುಜ್ವಲಂ ತಂ. ಹೀಗೆ ಏನಂತಾರೆ, ಭೀಷ್ಮಾಚಾರ್ಯ ಮಾತನ್ನೂ ಸತ್ಯ ಮಾಡಿದ, ಅರ್ಜುನನಿಗೆ ಭಾರೀ ಪ್ರೋತ್ಸಾಹವನ್ನು ಕೊಟ್ಟ. ಅರ್ಜುನ ಗಟ್ಟಿಯಾದ ಪ್ರತಿಜ್ಞೆಯನ್ನು ಪುನಃ ಪ್ರತಿಜ್ಞೆಯನ್ನು ಮಾಡಿದ, ಯುದ್ಧಕ್ಕೆ ಎದ್ದ, ಯುದ್ಧ ಪ್ರಾರಂಭವಾಯಿತು. ಇದು ದೇವರ ಅಪಾರವಾದ ಕರುಣೆ. ದಾಸರೊಂದು ಹಾಡಿನೊಳಗೆ ಹೇಳ್ತಾರೆ, ನೀ ದಯಾಪರನು ನಿನ್ನವರ ಸಾಧನೆಯು, ನಿನ್ನವರ ಸಾಧನೆ ಶೂನ್ಯ. ಇದು ಬಹಳ ಎಚ್ಚರಿಕೆಯಲ್ಲಿರಬೇಕು. ನಮಗೆ ಅನಿಸುತ್ತೆ, ನಾನು ಅಷ್ಟು ಮಾಡಿದ್ದೇನೆ, ನಾನು ಹಾಗೆ ಮಾಡಿದ್ದೇನೆ, ನಾನು ಹೀಗೆ ಮಾಡಿದ್ದೇನೆ, ನಾನು ಅಲ್ಲಿ ಓದಿದ್ದೇನೆ, ನಾನು ಇದು ಮಾಡಿದ್ದೇನೆ, ನಾನು ಇಷ್ಟು ವ್ರತ ನಿಯಮ ಮಾಡಿದ್ದೇನೆ, ನಾನು ತಪಸ್ಸು ಮಾಡಿದ್ದೇನೆ, ನಾನು ಅಂತ ಹೇಳಿ ನಾವೆಲ್ಲ ನೂರಾರು ಬಡಾಯಿ ಕೊಚ್ಚಿಕೊಳ್ಳಬಹುದು. ಆದರೆ ದೇವರವರ ಸಾಧನೆ, ನಮ್ಮ ಸಾಧನೆ ಶೂನ್ಯ. ನಾವು ಪಡೆಯಬಹುದಾದ ಫಲಕ್ಕೆ, ನಾವು ಹೊಂದಬಹುದಾದ ಫಲಕ್ಕೆ ನಮ್ಮ ಸಾಧನೆ ಅತ್ಯಲ್ಪ ಸಾಧನೆ. ಹಾಗಾದರೆ ಏನಲ್ಲಿ ನಾವು ಪಡೆಯುವ ಫಲಕ್ಕೆ ಏನು ಮೂಲಭೂತವಾದ ಕಾರಣ ಅಂತಂದರೆ, ನೀ ದಯಾಪರನೋ, ನಿನ್ನ ದಯಾ ಏನಿದೆ ಅತ್ಯದ್ಭುತವಾಗಿದೆ. ನಮ್ಮ ಅತ್ಯಲ್ಪ ಸಾಧನೆಯನ್ನು ನೋಡಿ ನೀನು ಪರಿಪೂರ್ಣವಾದ ಫಲವನ್ನು ಕೊಡ್ತೀಯ, ಆ ಮಟ್ಟದ ದಯ ನಿನ್ನಲ್ಲಿದೆ ಎಂಬುದಾಗಿ ದಾಸರು ಪ್ರಾರ್ಥನೆಯನ್ನು ಮಾಡ್ತಾರೆ. ಹಾಗೇನೇ ಭೀಷ್ಮಾಚಾರ್ಯರ ಪರಿಸ್ಥಿತಿ. ಭೀಷ್ಮಾಚಾರ್ಯನೂ ಪ್ರತಿಜ್ಞೆಯನ್ನು ಮಾಡಿದ್ದಾರೆ, ನಿನ್ನಲ್ಲಿ ನಾನು ಶಸ್ತ್ರಾಸ್ತ್ರಗಳನ್ನು ಹಿಡಿಸ್ತೇನೆ, ಬೇಕಾದಾಗ ಯುದ್ಧದೊಳಗೆ ಕೃಷ್ಣನಿಂದ ಶಸ್ತ್ರಾಸ್ತ್ರಗಳನ್ನು ಹಿಡಿಸ್ತೇನೆ ಅಂತ ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಯಾವ ಭೀಷ್ಮಾಚಾರ್ಯರ ಪ್ರತಿಜ್ಞೆ, ಯಾವ ಮೂಲಿ ಅದು?
ಭೀಷ್ಮಾಚಾರ್ಯ ವಿಚಾರ ಮಾಡ್ಬೋದು ಏನಂತೀವಿ, ನಾನು ಪರಶುರಾಮ ದೇವರಲ್ಲಿ ಓದಿದ ವಿದ್ಯೆ ಇದೆ, ನಾನು ಬೃಹಸ್ಪತ್ಯಾಚಾರ್ಯರಲ್ಲಿ ಓದಿದ ವಿದ್ಯೆ ಇದೆ, ನನ್ನಲ್ಲಿ ಏನಂತಾರೆ 350 ವರ್ಷದ ಅಧ್ಯಯನದ ಅದ್ಭುತವಾದ ತತ್ವಜ್ಞಾನದ ಭಾಂಡಾರವಿದೆ, ನನಗೆ 600-700 ವರ್ಷದ ದಿವ್ಯವಾದ ಅನುಭವವಿದೆ, ನಾನು ಶಂತನುವಿನ ಮಗನಾಗಿದ್ದೇನೆ. ಹಾಗೆ ಹೀಗೆ ನನ್ನ ಎಲ್ಲ ಅನುಭವಗಳನ್ನು ಸೇರಿಸಿ ನಾನು ಅವುಗಳನ್ನು ಒಂದು ಕಡೆಗೆ ಸೇರಿಸಿ ನಾನು ಕೃಷ್ಣನನ್ನು ತತ್ತರಿಸುವ ಹಾಗೆ ಮಾಡಿ ನನ್ನ ಪ್ರತಿಜ್ಞೆಯನ್ನು ನಾನು ಸಾಧಿಸ್ತೇನೆ ಅಂತ ಭೀಷ್ಮಾಚಾರ್ಯರು ಊಹೆ ಮಾಡಿರ್ಬೋದು. ಭೀಷ್ಮಾಚಾರ್ಯರ ಮುತ್ತಜ್ಜನಾಗಿದ್ದಾನೆ ಸರ್ವಸ್ವಾಮಿಯಾದ ಕೃಷ್ಣ ಪರಮಾತ್ಮ. ಆದರೆ ಭೀಷ್ಮಾಚಾರ್ಯರ ಪ್ರತಿಜ್ಞೆಯನ್ನು ಸಾರ್ಥಕಗೊಳಿಸಿದ ಯಾಕೆ? ಭೀಷ್ಮಾಚಾರ್ಯರ ಮೇಲೆ ಅಪಾರವಾದ ದಯೆ, ಭೀಷ್ಮಾಚಾರ್ಯರ ಮೇಲೆ ಅದ್ಭುತವಾದ ಕರುಣೆಯಿಂದ ಭೀಷ್ಮಾಚಾರ್ಯರ ಮಾತು ಸಾರ್ಥಕಗೊಳಿಸಿದ ಕೃಷ್ಣ ತಾನು ಚಕ್ರವನ್ನು ಧಾರಣವನ್ನು ಮಾಡಿದಂತೆ ಮಾಡಿದ. ಇದು ಏನಿದೆ ನೋಡಿ, ದೇವರ ಕಾರುಣ್ಯ. ನೀ ದಯಾಪರನು, ನಿನ್ನವರ ಸಾಧನವು, ನಿನ್ನವರ ಸಾಧನೆ ಏನೂ ಇಲ್ಲ, ಶೂನ್ಯ, 1% ಇರ್ಬೋದು. ಆದರೆ ನಿನ್ನ ದಯೆ ಏನಿದೆ 100ಕ್ಕೆ 100ರಷ್ಟು ನಿನ್ನ ದಯೆ. ಆದ್ದರಿಂದಾಗಿ ಈ ಅಂಶಗಳನ್ನು ನಾವು ನೋಡಿದಾಗ ನಾವು ಬಡಾಯಿ ಕೊಚ್ಚಿಕೊಳ್ಳುವುದಲ್ಲ, ದೇವರ ದಯೆ ಯಾವಾಗಲೂ ಇರಬೇಕು, ದೇವರ ದಯೆಗಾಗಿ ನಾವು ಬೇಡಿಕೊಳ್ಳಬೇಕು ಎನ್ನುವುದನ್ನು ತಿಳಿಸ್ತಾರೆ. ಇದು ಕೃಷ್ಣ ಭೀಷ್ಮಾಚಾರ್ಯರ ಮೇಲೆ ದಯೆ ಮಾಡಿ ತಾನು ಬ್ಯಾಕ್ಫೂಟಿಗೆ ಹೋಗಿ ಭೀಷ್ಮಾಚಾರ್ಯರಿಗೆ ಕೀರ್ತಿಯನ್ನು ತಂದುಕೊಟ್ಟ. ತಾನು ಬ್ಯಾಕ್ಫೂಟಿಗೆ ದೇವರ ಒಂದು ಕಾರ್ಯ, ತಾನು ಚಕ್ರವನ್ನು ಹಿಡಿದ ಒಂದು ಕಾರ್ಯ ಭೀಷ್ಮಾಚಾರ್ಯರಿಗೆ ಕೀರ್ತಿ ಬಂತು, ಅರ್ಜುನನಿಗೆ ಭಾರೀ ಪ್ರೋತ್ಸಾಹ ಬಂತು. ಅವನು ತನ್ನ ಮಾರ್ಧವತೆಯನ್ನು ಮೆಟ್ಟಿ ನಿಂತ ಯುದ್ಧಕ್ಕೆ ಇಳಿದ. ಘನಘೋರವಾದ ಯುದ್ಧವಾಗ್ತಾ ಇದೆ. ತಸ್ಮಿನ್ ಸುಘೋರೆ ನೃಪ ಸಂಪ್ರಹಾರಿ ಹತಃ ಪ್ರವೀರ ಸರತಾಶ್ವಸೂತಾ. 10,000 ಜನರನ್ನು 1 ಗಂಟೆಯೊಳಗೆ ಅರ್ಜುನ ನಿರ್ನಾಮ ಮಾಡಿಬಿಡ್ತಾನೆ. 100,000 ರಥಗಳು, ಆನೆಗಳು, ಕುದುರೆಗಳು, ರಥ ಹೋಗುವುದಕ್ಕೆ ಸ್ಥಳವಿಲ್ಲ ಅಂತೀವಿ, ಅಂಥ ಪರಿ ಯುದ್ಧ ಮಾಡ್ತಾ ಇದ್ದಾರೆ. ಗಾಂಡೀವ ಶಬ್ದೇನ ಮನಂಸಿ ತೇಷಾಂ ಕಿರೀಟಮಾಲಿ ವ್ಯಥಯಾಂಚಕಾರ. ಕೇವಲ ಗಾಂಡೀವ ಧನುಸ್ಸಿನಿಂದ ಬಿಟ್ಟ ಬಾಣ ಅಲ್ಲ, ಗಾಂಡೀವ ಧನುಸ್ಸಿನ ಝೇಂಕಾರದಿಂದಲೇನೆ ಎಲ್ಲರನ್ನು ಥತ್ತರಿಸಿ ಹಾಕಿಬಿಟ್ಟ ಅರ್ಜುನ. ಘನಘೋರವಾಗಿ ಯುದ್ಧವಾಡಿದ. ಭೀಷ್ಮಾಚಾರ್ಯರಿಂದ ಮೊದಲು ಮಾಡಿಕೊಂಡು ಎಲ್ಲರೂ ದಿಕ್ಕಪಾಲಾಗಿ ಓಡಿಬಿಡ್ತಾರೆ ಅರ್ಜುನನ ಪರಾಕ್ರಮದ ಮುಂದೆ. ಹತಪ್ರವೀರಾಣಿ ಬಲಾನಿ ದೃಷ್ಟ್ವಾ ಕಿರೀಟಿನಾ ಶತ್ರು ಭಯಾವಹೇನ ವಿತ್ರಾಸ್ಯ ಸೇನಾಂ ಧ್ವಜಿನೀಪತೀನಾಂ ಸಿಂಹೋ ಮೃಗಾಣಾಮಿವ ಯೂತ ಸಂಘಾನ್. 100,000 ಕುರಿಗಳ ಮಧ್ಯದೊಳಗೆ ಸಿಂಹ ಹೋಯಿತು ಅಂತಾದರೆ ಆ ಕುರಿಗಳು ಹೇಗೆ ದಿಕ್ಕಪಾಲಾಗಿ ಓಡಬೇಕಲ್ಲ, ಹಾಗೆ ಓಡಿ ಹೋಗ್ತಾ ಇದ್ದಾರೆ. ಅಥಾಪಯಾನಂ ಕುರವಃ. ಎಂಥ ಕುರುಗಳು? ಸಭೀಷ್ಮಾಹ, ಭೀಷ್ಮಾಚಾರ್ಯರಿಂದ ಸಹಿತರಾದ ಕುರುಗಳು. ದ್ರೋಣಾಚಾರ್ಯ, ದುರ್ಯೋಧನ, ಬಾಲ್ಮೀಕ ಮೊದಲು ಮಾಡಿಕೊಂಡು ಎಲ್ಲರೂ ಕೂಡ ಅರ್ಜುನನ ಪರಾಕ್ರಮದ ಎದುರಿಗೆ, ಅರ್ಜುನನ ಆಯುಧದ ಎದುರಿಗೆ ದಿಕ್ಕಪಾಲಾಗಿ ಹೋಗ್ತಾ ಇದ್ದಾರೆ. ಇದು ಅರ್ಜುನನ ದಿವ್ಯವಾದ ಶಕ್ತಿ. ಅವಾಪ್ಯ ಕೀರ್ತಿಂಚ ಯಶಶ್ಚ ಲೋಕೆ. ಯಾವಾಗ ಭೀಷ್ಮಾಚಾರ್ಯ ಓಡ್ತಾ ಇದ್ದಾರೆ, ಸೂರ್ಯಾಸ್ತದ ಪ್ರಸಂಗವಾಗ್ತಾ ಇದೆ. ಆಗ ದೇವಾದಿ ದೇವತೆಗಳು ಅರ್ಜುನ ಭಲೆ ಅರ್ಜುನ ಅಂತ ಹೊಗಳ್ತಾ ಇದ್ದಾರೆ. ಅವಾಪ್ಯ ಕೀರ್ತಿಂಚ ಯಶಶ್ಚ ಲೋಕೆ. ಈ ಭೀಷ್ಮಾಚಾರ್ಯ ಮೊದಲಾದವರನ್ನು ಸೋಲಿಸಿ ಓಡಿಸಿದ್ದರಿಂದಾಗಿ ಈ ಲೋಕದೊಳಗೆ ಅದ್ಭುತವಾದ ಕೀರ್ತಿಯನ್ನು ಪಡೆದುಕೊಂಡ ಅರ್ಜುನ. ಸ್ವಬಾಹು ವೀರ್ಯೇಣ ಜಿತ ಸಭೀಷ್ಮ ಕಿರೀಟಿನ ಲೋಕ ಮಹಾರಥೇನ ಇತಿ ಬ್ರುವಂತಂ ಶಿಬಿರಾಣಿ ಜಗ್ಮು. ಯಾವಾಗ ದುರ್ಯೋಧನಾದಿಗಳು ಎಲ್ಲರೂ ಓಡಿ ಹೋದರು, ಸಮಯವೂ ಆಗಿತ್ತು, ಪಾಂಡವರು ಭಾರೀ ಜಯಶಾಲಿಗಳಾಗಿ ತಮ್ಮ ಶಿಬಿರಕ್ಕೆ ತಾವು ಹೋಗ್ತಾ ಇದ್ದಾರೆ ಎಂಬುದಾಗಿ ತಿಳಿಸ್ತಾ ಈ ರೀತಿಯಾಗಿ 3ನೇ ದಿನದ ಯುದ್ಧದೊಳಗೆ ಅದ್ಭುತವಾದ ಪರಾಕ್ರಮವನ್ನು ಅರ್ಜುನ ತೋರಿಸ್ತಾರೆ. ಕೃಷ್ಣ ಭೀಷ್ಮಾಚಾರ್ಯರ ಮೇಲೆ ದಯೆಯನ್ನು ಮಾಡಿ ಭೀಷ್ಮಾಚಾರ್ಯರ ಪ್ರತಿಜ್ಞೆಯನ್ನು ಸಾರ್ಥಕಗೊಳಿಸ್ತಾನೆ. ಯಾರು ದೇವರನ್ನು ನಂಬಿದ್ದಾರೆ ಅವರಿಗೆ ದೇವರು ಮೆತ್ತಗಾಗಿ ಭಕ್ತರ ಪ್ರತಿಜ್ಞೆಯನ್ನು ಕೂಡ ಸಾರ್ಥಕಗೊಳಿಸ್ತಾನೆ ಎನ್ನುವ ವಿಷಯದೊಳಗೆ ಇದೊಂದು ಜ್ವಲಂತ ನಿದರ್ಶನ ಎಂಬುದಾಗಿ ತಿಳಿಸ್ತಾ ಕೊನೆಗೆ ತನ್ನ ಭಕ್ತರಾದ ಪಾಂಡವರಿಗೆ ಅದ್ಭುತವಾದ ಕೀರ್ತಿಯನ್ನು 3ನೇ ದಿನದ ಯುದ್ಧದೊಳಗೆ ತಂದುಕೊಡ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಇದು ಕೃಷ್ಣನ ದಿವ್ಯ ಅನುಗ್ರಹ ಎಂಬುದಾಗಿ ಭಾವಿಸ್ತಾ ಇವತ್ತಿನ ನಮ್ಮ ಉಪನ್ಯಾಸವನ್ನು ಮುಕ್ತಾಯ ಮಾಡೋಣ. ನಾಳೆಯ ದಿನ 4ನೇ ದಿನದ ಯುದ್ಧ, ಅದು ಮತ್ತೊಂದು ರೋಚಕವಾಗಿರ್ತಕ್ಕಂಥ ಯುದ್ಧ. ಆ ಯುದ್ಧವನ್ನು ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣ
ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸಹೃತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ನಮಃ ಶ್ರೀಕೃಷ್ಣ.